ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿವೋ ತನ್ನ ಮತ್ತೊಂದು ಪ್ರೀಮಿಯರ್ ಫೋನನ್ನು ಇಂಡಿಯಾದಲ್ಲಿ ಲಾಂಚ್ ಮಾಡಲಾಗಿದೆ. ಅಂದರೆ ಆಗಸ್ಟ್ 2ರಂದು ವಿವೋ V60 ಎಂಬ ಹೊಸ ಫೋನನ್ನು ಲಾಂಚ್ ಮಾಡಲಾಗಿದೆ. ಈ ಫೋನ್ನ ಬಗ್ಗೆ ಗ್ರಾಹಕರು ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ. ಹಾಗಾದರೆ ಈ ಫೋನ್ ಹೊಂದಿರುವಂತಹ ಎಲ್ಲ ಡೀಟೇಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ರಿವ್ಯೂ ಮಾಡ್ತಾ ಹೋಗೋಣ. ಆದ್ದರಿಂದ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಪ್ಪ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ನಿಮ್ಮಲ್ಲಿ ಏನಾದರೂ ಈ ಫೋನ್ನ ಬಗ್ಗೆ ಕ್ವಶನ್ಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೆಯಿರಿ. ಖಂಡಿತವಾಗಿ ನಾನು ಅವಕ್ಕೆ ಉತ್ತರವನ್ನ ಕೊಡ್ತೀನಿ. ವಿವೋ V60 5G ಇದರ ಒಂದು ಡಿಸೈನ್ ಬಗ್ಗೆ ಹೇಳಬೇಕಂದ್ರೆ 192 ಗ್ರಾಮ್ ವೇಟ್ ಅನ್ನ ಹೊಂದಿರುವಂತದ್ದು ಮತ್ತು 7.49 ಥಿಕ್ನೆಸ್ ಅನ್ನ ಈ ಫೋನು ಹೊಂದಿರುವಂತದ್ದು. ಅಲ್ಲದೆ IP68 ಮತ್ತು IP69 ಗ್ರೇಡ್ ಅನ್ನ ಈ ಫೋನ್ಗೆ ಕೊಟ್ಟಿರುವಂತದ್ದು. ಇನ್ನು ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ 6.67 ಇಂಚಸ್ ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದು ಅಮೋಲೆಡ್ ಡಿಸ್ಪ್ಲೇ ಆಗಿರೋದ್ರಿಂದ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಸಖತ್ತಾಗಿ ಬರುತ್ತದೆ ಅಂತ ಹೇಳ್ಬಹುದು. 120 Hz ರಿಫ್ರೆಶ್ ರೇಟ್ ಅನ್ನ ಕೊಡಲಾಗಿದೆ. ಬೆಸೆಲ್ಲೆಸ್ ವಿತ್ ಪಂಚ್ ಹೋಲ್ ಡಿಸ್ಪ್ಲೇ ಅನ್ನ ಇದಕ್ಕೆ ಕೊಡಲಾಗಿದೆ. ಇದು ಉತ್ತಮವಾದಂತಹ ಒಂದು ಅಪ್ಡೇಟ್ ಅಂತ ಹೇಳ್ಬಹುದು. 1300 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅನ್ನ ಈ ಫೋನು ಹೊಂದಿರುವಂತದ್ದು. ಎಂತ ಬಿಸಿಲಲ್ಲಿ ಕೂಡ ಈ ಡಿಸ್ಪ್ಲೇ ಅನ್ನು ನೀವು ಚೆನ್ನಾಗಿ ವೀಕ್ಷಣೆ ಮಾಡಬಹುದು. ಇನ್ನು ಕ್ಯಾಮರಾ ಬಗ್ಗೆ ಹೇಳಬೇಕಂದ್ರೆ ಇದಕ್ಕೆ ಟ್ರಿಪಲ್ ಕ್ಯಾಮರಾವನ್ನ ಕೊಟ್ಟಿರುವಂತದ್ದು. 50MP ಪ್ಲಸ್ 50MP ಪ್ಲಸ್ 50MP ಮೇನ್ ಕ್ಯಾಮರಾವನ್ನ ಕೊಡಲಾಗಿದೆ. 50MP ವೈಡ್ ಆಂಗಲ್ ಪ್ರೈಮರಿ ಕ್ಯಾಮರಾವನ್ನ ಕೊಡಲಾಗಿದೆ ಮತ್ತು 50MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮರಾವನ್ನ ಕೊಡಲಾಗಿದೆ. ಅದರಂತೆ 50MP ಪೆರಿಸ್ಕೋಪ್ ಕ್ಯಾಮರಾವನ್ನ ಸಹಿತ ಇಲ್ಲಿ ಕೊಡಲಾಗಿದೆ. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಸಖತ್ತಾಗಿ ಬರುವಂತದ್ದು. ಇದಕ್ಕೆ LED ಫ್ಲಾಶ್ ಅನ್ನ ಕೊಡಲಾಗಿದೆ. ಇಲ್ಲಿ ನೀವು ಪಿಕ್ಚರ್ನ ಸಖತ್ತಾಗಿ ತೆಗೆಯಬಹುದು ಮತ್ತು 4K 30 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೋಬಹುದು. ಅದರಂತೆ ಫ್ರಂಟ್ ಕ್ಯಾಮರಾವನ್ನ ನೋಡ್ಬೇಕಂದ್ರೆ 50MP ವೈಡ್ ಆಂಗಲ್ ಲೆನ್ಸ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ 4K 30 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬಹುದು ಮತ್ತು ಚೆನ್ನಾಗಿ ನೀವು ಪಿಕ್ಚರ್ ಸಹಿತ ತೆಗೆಯಬಹುದು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ಪವರ್ಫುಲ್ ಚಿಪ್ಸೆಟ್ ಅನ್ನ ಕೊಟ್ಟಿರುವಂತದ್ದು. ಇದು ಹೈ ಲೆವೆಲ್ ಗೇಮ್ ಅನ್ನ ನೀವು ಸ್ಮೂತ್ ಆಗಿ ಆಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುವಂತದ್ದು. ಇದನ್ನ Android 16 ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನೀವು ರನ್ ಮಾಡಬಹುದು. ಇದಕ್ಕೆ 12GB ರ್ಯಾಮ್ ಅನ್ನ ಕೊಟ್ಟಿರುವಂತದ್ದು. ಇದು ರ್ಯಾಮ್ ನ ಒಂದು ಟೈಪ್ ಅಂದ್ರೆ LPDDR4X ಆಗಿರುವಂತದ್ದು. ಇನ್ನು ಬ್ಯಾಟರಿ ವಿಷಯವಾಗಿ ಇದು ದೊಡ್ಡ ಬ್ಯಾಟರಿ ಅಂತಾನೆ ಹೇಳಬೇಕು. ಯಾಕಂದ್ರೆ 6500 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಒಂದು ದಿನ ನೀವು ಯಾವುದೇ ರೀತಿಯಾಗಿ ನೀವು ಫೋನ್ ಅನ್ನ ಯೂಸ್ ಮಾಡಿದರೂ ಬ್ಯಾಟರಿ ಡೌನ್ ಆಯ್ತು ಅನ್ನುವಂತ ಒಂದು ಸಮಸ್ಯೆ ಬರುವುದಿಲ್ಲ. ಇದಕ್ಕೆ ಸಪೋರ್ಟ್ ಆಗಿ 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ USB-C ಟೈಪ್ ಅಲ್ಲಿ ಇದು ಚಾರ್ಜಿಂಗ್ ಕೇಬಲ್ ಅನ್ನ ಹೊಂದಿರುವಂತದ್ದು. ಇನ್ನು ಸ್ಟೋರೇಜ್ ಬಗ್ಗೆ ಹೇಳ್ಬೇಕಂದ್ರೆ 256GB ಸ್ಟೋರೇಜ್ ಅನ್ನ ಹೊಂದಿರುವಂತದ್ದು. ಇದು ಹೊಂದಿರುವಂತ ಒಂದು ಸ್ಟೋರೇಜ್ ಟೈಪ್ ಅಂದ್ರೆ USF 2.2 ಆಗಿರುವಂತದ್ದು. ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇನ್ನು ಕೊನೆಯದಾಗಿ ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಪ್ರೈಸು 49,999 ಅಂತ ಹೇಳಲಾಗ್ತಾ ಇದೆ. ಆದರೆ ಇದು ಯಾವುದೇ ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿ ಆಗಬಹುದು. ನೀವು ಕೊಂಡುಕೊಳ್ಳುವಂತಹ ಒಂದು ಸಮಯದಲ್ಲಿ ಇದನ್ನ ವಿಚಾರ ಮಾಡಿಕೊಳ್ಳುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡಿ. ಥ್ಯಾಂಕ್ ಯು.